ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಮಠದಲ್ಲಿ ನಡೆದಿರುವ ಒಂದು ಪವಾಡದ ಬಗ್ಗೆ ಹೇಳೋಕೆ ಹೊರಟಿದ್ದೀನಿ. ನೀವು ನಂಬಲ್ಲ, ಈ ಕತೆ ಕೇಳಿದ್ರೆ ರಾಘವೇಂದ್ರ ಮಠಕ್ಕೆ ಖಂಡಿತ ಹೋಗ್ತೀರಾ. ಈ ಪವಾಡ ಕೇಳೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ದಕ್ಷಿಣ ಕನ್ನಡದಲ್ಲಿ ಒಬ್ಬ ನಿಷ್ಕಲ್ಮಶ ವ್ಯಕ್ತಿ ಇರ್ತಾನೆ. ಅವನ ಹೆಸರು ರಾಘವ ಅಂತ. ಈ ವ್ಯಕ್ತಿಯ ಗುಣ ಹೇಗೆ ಅಂದ್ರೆ, ಯಾರೋ ಒಬ್ಬ ಗುಟ್ಟು ಗುರಿ ಇಲ್ದವನು ಸಹಾಯ ಕೇಳಿದ್ರೆ ಈತ ಹಿಂದೆ ಮುಂದೆ ಯೋಚನೆ ಮಾಡದೆ ಹೊರಟಾಯ್ತ. ಒಬ್ಬರಿಗೂ ಕೆಟ್ಟದ್ದನ್ನು ಬಯಸ್ತಾ ಇರ್ಲಿಲ್ಲ. ನೀವ್ ಅನ್ಕೊಳ್ಳೋ ತರ ಈತ ಬಡವ ಏನಲ್ಲ, ಈತ ಆಗರ್ಭ ಶ್ರೀಮಂತ. ಆದ್ರೆ 1 ರೂಪಾಯಿ ಕೂಡ ಬಿಸ್ತಾ ಇರ್ಲಿಲ್ಲ. ಹಣದ ಮೇಲೆ ಆಸೆ ಒಂದೇ ಇವನ ದುರ್ಗುಣ. ಒಂದು ದಿನ ಒಬ್ಬ ಸ್ವಾಮೀಜಿ ತನ್ನ ಪೂಜೆಗೆ ಬರ್ಬೇಕು ಅಂತ ಕರೆಯೋಲೆ ಕೊಡ್ತಾನೆ. ನೀನೇನಾದ್ರೂ ಬರ್ಲಿಲ್ಲ ಅಂದ್ರೆ ಆ ಪೂಜೆಯನ್ನು ನಾನು ನಿಲ್ಲಿಸ್ತೀನಿ ಅಂತ ಹೇಳಿ ಆ ಸ್ವಾಮೀಜಿ ಹೊರಟು ಹೋಗ್ತಾರೆ. ಮಾರನೇ ದಿನ ರಾಘವ ಪೂಜೆಗೆ ಹೊರಡಬೇಕು ಅಂತ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾರೆ ಒಂದು ದೊಡ್ಡ ಲಾರಿ ಡಿಕ್ಕಿ ಹೊಡೆದು ತನ್ನ ಒಂದು ಕಾಲನ್ನು ಕಳೆದುಕೊಟ್ಟು ಬಿಡ್ತಾನೆ. ಕಾಲು ಇಲ್ಲದೆ ಜೀವನ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಒಬ್ಬ ಸ್ವಾಮೀಜಿ ಬಂದು, ನೀನು ರಾಘವೇಂದ್ರನ ಹತ್ತಿರ ಅರಿಕೆ ಕಟ್ಟುಕೋ, ಖಂಡಿತ ನಿನ್ನ ಕಾಲು ಮರಳಿ ಬರುತ್ತೆ ಅಂತ ಹೇಳಿ ಅವನಿಗೆ ಸಂತೈಸ್ತಾರೆ. ತಕ್ಷಣ ರಾಘವ, ನನ್ನ ಒಂದು ಕಾಲು ಬಂದ್ರೆ ನಿನಗೆ 2 ಲಕ್ಷ ಕೊಡುತ್ತೇನೆ ಅಂತ ಹರಕೆ ಒಟ್ಟುಕೊಂಡು ಬಿಡ್ತಾನೆ. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಒಬ್ಬ ಭಿಕ್ಷುಕ ತನ್ನ ಸಂಸಾರವನ್ನು ಸಾಕೋಕೆ ಹಲವಾರು ಪ್ರಯತ್ನ ಮಾಡ್ತಿರ್ತಾನೆ. ಇವರ ಕುಟುಂಬ ಎಲ್ಲರೂ ಕೂಡ ಪರಮ ಪೂಜ್ಯ ರಾಘವೇಂದ್ರನ ಭಕ್ತರು. ಒಂದು ದಿನ ತನ್ನ ಹೆಂಡತಿ ಹುಷಾರಿಲ್ಲದೆ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ವೈದ್ಯರು 2 ಲಕ್ಷ ಇದ್ದರೆ ಮಾತ್ರ ಇವರನ್ನ ಬದುಕಿಸಬಹುದು ಅಂತ 1 ತಿಂಗಳು ಕಾಲಾವಕಾಶ ಕೊಟ್ಟು ಹೊರಡುತ್ತಾರೆ. ಆ ಬಡ ಭಿಕ್ಷುಕನಿಗೆ ಏನೂ ಮಾಡಬೇಕು ಎಂದು ತೋಚುವುದಿಲ್ಲ. 28 ಮುಗಿಯಿತು. ಹಣಕ್ಕಾಗಿ ಪರದಾಡಿ ಸಾಕಾಗೋಗಿತ್ತು. ಇನ್ನು ಕೇವಲ 1 ದಿನ ಮಾತ್ರ ಇದೆ. ಆಗ ರಾಘವೇಂದ್ರನ ಸನ್ನಿಧಿಗೆ ಹೋಗಿ ಕೂತ್ಬಿಡ್ತಾನೆ. ನೀನೇ ನನಗೆ ದಾರಿ ತೋರಿಸು ಅಂತ. ಆ ರಾತ್ರಿ ರಾಘವೇಂದ್ರ ಕನಸಲ್ಲಿ ಬಂದು, ನೀನು ನನ್ನ ಮಠಕ್ಕೆ ಬಂದು ಹೋಗು, ನಿನಗೆ 2 ಲಕ್ಷ ನಾನು ಕೊಡುತ್ತೇನೆ ಎಂದು ಆಶ್ವಾಸನೆ ಕೊಟ್ಟು ಹೋಗುತ್ತಾರೆ. ಅಗರ್ಭ ಶ್ರೀಮಂತನ ಕನಸಲ್ಲೂ ನಿನ್ನ ಕಾಲು ಮರಳಿ ಬಿಡುತ್ತೆ, ನನ್ನ ಮಠಕ್ಕೆ ಒಂದು ಸರಿ ಬಂದು ಹೋಗು ಎಂದು ಹೇಳ್ತಾರೆ. ರಾಘವ ಖುಷಿಯಿಂದ 2 ಲಕ್ಷ ತೆಗೆದುಕೊಂಡು ರಾಘವೇಂದ್ರನ ಮುಂದೆ ನಿಂತು ಬೇಡಿಕೊಳ್ಳುವ ಸಂದರ್ಭದಲ್ಲಿ ತನಗೆ ಗೊತ್ತಿಲ್ಲದೆ ಆತ ನಡೆಯುತ್ತಿದ್ದಾನೆ. ರಾಘವನ ಖುಷಿ ಸಮುದ್ರದಲ್ಲಿ ಅಮೃತ ಸಿಕ್ಕಂತೆ ಆಗಿದೆ. ಆದರೆ ಮನುಷ್ಯನ ಬುದ್ಧಿ ಎಲ್ಲಿ ಹೋಗುತ್ತೆ ಅಲ್ವಾ? ಹೇಗೋ ಕಾಲು ಬಂದು ಬಿಟ್ಟಿದೆ, ಇನ್ಯಾಕೆ 2 ಲಕ್ಷ ಕೊಡೋದು ಅಂತ ಹೇಳಿ ದೇವಸ್ಥಾನದ ಹೊಸಲು ದಾಟುತ್ತಿದ್ದಂತೆ ಬಡ ಭಿಕ್ಷುಕ ಆತನ ಕೈಯಲ್ಲಿದ್ದ 2 ಲಕ್ಷವನ್ನು ಕದ್ದು ಓಡುತ್ತಾನೆ. ಅಯ್ಯೋ, ನನ್ನ ದುಡ್ಡನ್ನು ಕದ್ದು ಓಡುತ್ತಿದ್ದಾನೆ, ಹಿಡಿಯಿರಿ ಅವನನ್ನು ಎಂದು ಜೋರಾಗಿ ಕಿರುಚುತ್ತಿದ್ದಾನೆ. ಎಲ್ಲ ಸಿಬ್ಬಂದಿಗಳು ಅವನನ್ನು ಅಟಿಸಿಕೊಂಡು ಹೋಗಿ ಹಿಡಿಯುತ್ತಾರೆ. ಇನ್ನೇನು ಅವನಿಗೆ ಹೊಡೆಯಬೇಕು. ಆಗ ಆತ, ನೋಡಿ ಸ್ವಾಮಿ, ನನ್ನ ಕನಸಲ್ಲಿ ರಾಘವೇಂದ್ರ ಬಂದು ಇಲ್ಲಿ ಅವರ ಹತ್ತಿರ 2 ಲಕ್ಷ ಇರುತ್ತೆ, ಅದನ್ನು ಕಸಿದುಕೊಂಡು ಹೋಗು ಅಂತ ಹೇಳಿದ್ದಾರೆ. ನನ್ನದೇನು ತಪ್ಪಿಲ್ಲ ಸ್ವಾಮಿ ಅಂತ ಜೋರಾಗಿ ಅಳುತ್ತಿದ್ದಾನೆ. ಇದನ್ನು ಕೇಳಿದ ಸ್ವಾಮೀಜಿಯೊಬ್ಬರು ಬರ್ತಾರೆ. ಅವರು ಇಬ್ಬರನ್ನು ಸಮಾಧಾನ ಮಾಡಿ, ನೀವಿಬ್ಬರು ಏನನ್ನು ಕೇಳಿಕೊಂಡಿದ್ದೀರಾ ಅದನ್ನು ನನಗೆ ತಿಳಿಸಿ ಎಂದು ಹೇಳುತ್ತಾರೆ. ರಾಘವ, ನನ್ನ ಒಂದು ಕಾಲನ್ನು ಕೊಡು ಎಂದು ಕೇಳಿದ್ದು ಸ್ವಾಮೀಜಿ ಅಂತ ಹೇಳುತ್ತಾರೆ. ಬಡ ಭಿಕ್ಷುಕ, ನಾನು 2 ಲಕ್ಷವನ್ನು ಕೇಳಿದ್ದೇನೆ ಎಂದು ಹೇಳುತ್ತಾರೆ. ಸ್ವಾಮೀಜಿಯವರು ಕೂಲಂಕುಷವಾಗಿ ಪರಿಶೀಲಿಸಿ, ನೀವಿಬ್ಬರು ಏನನ್ನು ಕೇಳಿಕೊಂಡಿದ್ದೀರಾ ಅದನ್ನು ರಾಘವೇಂದ್ರ ಅವರು ಕರುಣಿಸಿದ್ದಾರೆ. ನೀನು 2 ಲಕ್ಷವನ್ನು ಹರಕೆ ಮಾಡಿಕೊಂಡಿದ್ದೆ, ಆ 2 ಲಕ್ಷವನ್ನು ಈ ಬಡ ಭಿಕ್ಷಕನಿಗೆ ರಾಘವೇಂದ್ರ ಅವರು ಕೊಟ್ಟಿದ್ದಾರೆ ಎಂದು ಆ ಹಣವನ್ನು ತೆಗೆದುಕೊಂಡು ಬಡ ಭಿಕ್ಷಕನಿಗೆ ಕೊಟ್ಟು ಕಳಿಸಿಬಿಡುತ್ತಾರೆ. ನೀನು ಹಣದ ಮೇಲೆ ಆಸೆಯನ್ನು ಬಿಟ್ಟುಬಿಡು, ಆಗ ರಾಘವೇಂದ್ರ ಖಂಡಿತ ನಿನಗೆ ಕರುಣಿಸುತ್ತಾನೆ ಎಂದು ಅವನನ್ನು ಸಂತೈಸುತ್ತಾರೆ. ಸ್ನೇಹಿತರೆ, ಇದೊಂದು ನಿಜವಾಗ್ಲೂ ನಡೆದಿರುವ ಒಂದು ಅದ್ಭುತವಾದ ಪವಾಡ. ರಾಘವೇಂದ್ರ ಅವರ ಭಕ್ತರಿಗೆ ಮಾತ್ರ ಅವರ ಮಹಿಮೆ ಏನು ಅಂತ ಗೊತ್ತಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ನೈಜ ಘಟನೆಯನ್ನು ತೆಗೆದುಕೊಂಡು ಬರ್ತೀನಿ. ಧನ್ಯವಾದಗಳು.